ಫೇಶಿಯಲ್ ಹೇರ್. ಸೊ ನಾನು ಫೇಶಿಯಲ್ ಹೇರ್ ಬಗ್ಗೆ ನೋಡೋಣ ಅಂತ ಬಂದೆ. ನನ್ನೊಂದು ಪ್ರಾಡಕ್ಟ್ನ ನಾನು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡು ನಾನು ಬಂದಿದ್ದೀನಿ. ಆ್ಯಂಡ್ ಇದು ಮೋಸ್ಟ್ ಆಫ್ ವೈರಲ್ ಪ್ರಾಡಕ್ಟ್ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ. ಸೊ ಇದನ್ನು ನಾನು ಟೆಸ್ಟ್ ಮಾಡಿ ನಾನು ಇವಾಗಲೂ ಹೇಳಲ್ಲ, ಅಟ್ ದಿ ಲಾಸ್ಟ್ ನಾನು ಹೇಳ್ತೀನಿ ಆ ಪ್ರಾಡಕ್ಟ್ ಯಾವುದು ಅಂತ. ಯಾಕೆ ಅಂದರೆ ಅದರ ರಿಸಲ್ಟ್ನ ಫಸ್ಟ್ ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಪ್ರಾಡಕ್ಟ್ನ ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ವಿ. ನೋಡ್ಬೋದು ನನಗೆ ಫೇಶಿಯಲ್ ಹೇರ್ ಇದೆ. ಸೊ ನೋಡ್ಬೋದು ನಾನು ಇನ್ನೂ ರಿಮೂವ್ ಮಾಡಿಲ್ಲ. ಸೊ ನಿಮಗೆ ರಿಸಲ್ಟ್ ತೋರಿಸೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ರಿಮೂವ್. ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಆರೆಲ್ಸ್ ಯೂಸೇ ಮಾಡಿಬಿಡಿ. ದಿಸ್ ಇಸ್ ಮೈ ಸಜೆಷನ್ ಅಷ್ಟೇ. ನಾನು ಪ್ರಾಡಕ್ಟ್ ಬಂದುಬಿಟ್ಟು 5 ಮಿನಿಟ್ಸಲ್ಲೇ ನಿಮ್ಮ ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡ್ಬೋದು. ಆ್ಯಂಡ್ ಇವನ್ ನಿಮ್ಮ ಬಾಡಿ ಹೇರ್ಸು ರಿಮೂವ್ ಮಾಡ್ಬೋದು. ಸೊ ಅದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಬೌಲ್ ಸಿಕ್ಕಿಲ್ಲ, ಸೊ ಅದಕ್ಕೆ ಈ ಬೌಲಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾರು ತಪ್ಪು ತಿಳ್ಕೊಬೇಡಿ. ಮಿಟ್ಟಿರ್ತಾರೆ ಟೈಪ್ ಇದೆ ಇದು. ನೋಡ್ಬೋದು ಯಾರೇ ನೋಡಿದ್ರು ಮುಲ್ತಾನಿ ಮಿಟ್ಟಿನ ಅಂತಲೇ ಕಮೆಂಟ್ ಮಾಡ್ತೀರಾ, ಐ ನೋ ದಟ್. ಬಟ್ ಇದು ಮುಲ್ತಾನಿ ಮಿಟ್ಟಿ ಅಲ್ಲ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಂದರೆ ನಿಮ್ಮದು. ಸೊ ನಾನು ವಾಟರ್ ಹಾಕೋತೀನಿ. ಸೊ ಒಂದು ಬ್ರಷ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮೇಕಪ್ ಬ್ರಷ್ ಇದು. ಬ್ರಷ್ ಎಲ್ಲೂ ಸಿಕ್ಕಿಲ್ಲ ನನಗೆ. ಸೊ ಇದರಿಂದ ನಾನು ಈ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ತಿಕ್ ಲೇಯರ್ ಆಗಿ ಬರಬೇಕು. ಹಿಂಗೆ ಬರಬೇಕು. ರೆಡಿ. ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡಿ, ಬಿಕಾಸ್ ಒಬ್ರೊಬ್ರಿಗೆ ಹಿಲ್ಲಿರುತ್ತೆ ಆ್ಯಂಡ್ ಐಬ್ರೋಸ್ ಹೋಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಬೇಕಾದ್ರೆ ಮಾಯಿಶ್ಚರೈಸರ್. ಸೊ ನಾನು ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬ್ಸಲ್ಲಿ ಆಗಿರ್ಬೋದು ತುಂಬ ಪ್ರಾಡಕ್ಟ್ಸ್ ರಿವೀಲ್ ಮಾಡ್ತಾ ಇರ್ತಾರೆ. ಬಟ್ ಕೆಲವ್ರಿಗೆ ಬೈ ಮಾಡಬೇಕು ಅಂದರೆ, ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂದರೆ ಹೇಗೆ ಯೂಸ್ ಮಾಡೋದು, ಇದು ಜೆನ್ಯೂನ್ ಪ್ರಾಡಕ್ಟಾ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ಸೊ ನಿಮಗೆ ಯಾವುದೇ ಥರದ ಪ್ರಾಡಕ್ಟ್ ರಿವೀಲ್ ಮಾಡಬೇಕನ್ನೋ ನಾನು ಕಮೆಂಟ್ ಮಾಡ್ಬೋದು. ನಾನು ಖಂಡಿತ ನಾನು ವೈರಲ್ ಪ್ರಾಡಕ್ಟ್ನ